ನಮಸ್ತೆ. ನನ್ನ ಹೆಸರು ಕುಪಾಸ್ತ್, ವಿವೇಕಾನಂದ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಬ್ಬ 45 ವರ್ಷದ ಹೆಣ್ಮಗಳು ಒಬ್ಬ ಕೌನ್ಸಿಲರ್ ಹತ್ತಿರ ಬರ್ತಾಳೆ. ಇದು ಶಾಂತಾ ನಾಗರಾಜ್ ಅನ್ನೋರು ಕೌನ್ಸಿಲರ್. ಅವ್ರ ಹತ್ತಿರ ಬರ್ತಾಳೆ. ಆಕೆಗೆ ಬೆನ್ನೋವು, ಕುತ್ತಿಗೆ ನೋವು, ಸೊಂಟ ನೋವು, ಬೇರೆ ಬೇರೆ ಸಮಸ್ಯೆಗಳು. ಎಲ್ಲ ಕಡೆ ಅಡ್ಡಾಡಿ ಸೈಕೆಟ್ರಿಸ್ಟ್ ಕಡೆನೂ ಹೋಗಿರ್ತಾಳೆ. ಸೈಕೆಟ್ರಿಸ್ಟ್ ಹೇಳ್ತಾರೆ, ಒಬ್ಬ ಕೌನ್ಸಿಲರ್ ಕಡೆ ಹೋಗಿ ಭೇಟಿ ಆಗ ನೀನು. ಅದಕ್ಕೆ ಆಕೆ ಹುಡುಕೊಂಡು ಒಬ್ಬ ಕೌನ್ಸಿಲರ್ ಕಡೆ ಬರ್ತಾಳೆ. ಬಂದ ಎದುರುಗಡೆ ಕೂತಾಳೆ. ಕೌನ್ಸಿಲರ್ ಇದ್ದಾರೆ ಇನ್ನೇನು ಮಾತಾಡಬೇಕು. ಆವಾಗ ಆಕೆ ಕೌನ್ಸಿಲರ್ಗೆ ಹೇಳ್ತಾರೆ, ಸೊ ಮೇಡಮ್ ಒಂದು ಸ್ವಲ್ಪ ಟೈಮ್ ಕೊಡಿ, ಒಂದು ಸ್ವಲ್ಪ ಫೋನ್ ಮಾಡಿ ಬರ್ತೀನಿ ನಾನು ಅಂತ ಫೋನ್ ಮಾಡ್ತಾ ಇದ್ದೀನಿ. ನಾನು ಮಗನಿಗೆ ಫೋನ್ ಮಾಡ್ತಾಯಿದ್ದೆ. ಆಯಿತು, ಅಡ್ಡಿಲ್ಲ ಅಂತಾರೆ ಇವರು. ಆಕೆ ಫೋನ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅಲ್ಲೇ ಕೌನ್ಸಿಲರ್ ಎದುರಿಗೆ ಕೂತಿರ್ತಾಳೆ. ಕೂತು, ಚಿನ್ನು ಮನೆಗೆ ಬಂದ್ಯಾ? ಎಷ್ಟೊತ್ತಾಯ್ತು ಬಂದು? ಅಲ್ಲಿ ಫ್ಲಾಸ್ಕ್ನಲ್ಲಿ ಹಾಲು ಇಟ್ಟಿದ್ದೀನಿ, ಹಾಲು ತಗೋ. ಫ್ರಿಜ್ಜಿನಲ್ಲಿ ಟಿಫಿನ್ ಮಾಡಿಟ್ಟಿದ್ದೀನಿ, ಅದನ್ನು ತೆಗೆದು ಸ್ವಲ್ಪ ಓವನ್ನಲ್ಲಿಟ್ಟು ಅದನ್ನೆಲ್ಲ ಸರಿ ರೆಡಿ ಮಾಡಿ ಅದನ್ನು ತಿನ್ನು. ಹೇಳ್ತಾಳ, ಹಾಗೆ ತಿನ್ಲಿಕ್ಕೆ ಹೋಗ್ಬೇಡ, ಗಂಟ್ಲಿಗೆ ಅದು ಇದು ಸಮಸ್ಯೆ ಆಗುತ್ತೆ. ಅದಕ್ಕೆ ಅದನ್ನು ಬಿಸಿ ಮಾಡಿ ತಿನ್ನು. ಚಿನ್ನು, ಇನ್ನೊಂದು ತಾಸಿನಲ್ಲಿ ನಾನು ಮನೆಗೆ ಬರ್ತೀನಿ. ಮನೆಗೆ ಬರೋ ತನಕನೂ ನೀನು ಮನೆಯಲ್ಲೇ ಇರಬೇಕು. ನಾನು ಬಂದ ನಂತರ ಆಮೇಲೆ ಫ್ರೆಂಡ್ಸ್ ಮನೆಗೆ ನೀ ಆಟಕ್ಕೆ ಹೋಗು. ಅಲ್ಲಿವರೆಗೆ ಅಲ್ಲೇ ಇರು ನೀನು. ಏನು ತಿಳಿತಾ ಚಿನ್ನು ಅಂತ ಮಗನಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾಳೆ. ಮಗನಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕಾದ್ರೆ ಕೌನ್ಸಿಲರ್ಗೂ ಅನಿಸುತ್ತೆ, ಎಲ್ಲರಿಗೂ ಕೇಳೋರಿಗೂ ಅನಿಸುತ್ತೆ, ಏನಪ್ಪ ಸಣ್ಣ ಮಗುವಿಗೆ ಹೇಳ್ತಾ ಇದ್ದಾಳೇನೋ ಅಂತ. ಇಲ್ಲ, ಆ ಹುಡುಗ ಫೈನಲ್ ಇಯರ್ ಇದ್ದಾನೆ, ಇನ್ನೇನು ಮುಗಿಸಿ ಸೊ ಕ್ಯಾಂಪಸ್ ಇಂಟರ್ವ್ಯೂಗೂ ಅಟೆಂಡ್ ಆಗಬೇಕೀಗ ಅವನು. ಕ್ಯಾಂಪಸ್ ಇಂಟರ್ವ್ಯೂಗೆ ಸೊ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗೆ ಅವನಿಗೆ ಜಾಬ್ ಸಿಗ್ತಕ್ಕಂಥ ಒಂದು ಚಾನ್ಸ್ ಇದೆ. ಆಮೇಲೆ ಅಮೇರಿಕಕ್ಕೂ ಹೋಗ್ಬೋದು ಅವನು. ಅಂಥ ದೊಡ್ಡ ಮಗನಿಗೆ ಈಗ ಸಣ್ಣ ಮಕ್ಕಳಿಗೆ ಹೇಳಿದಂಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾಳೆ. ಕಾರಣ ಏನಪ್ಪ? ಆಕೆಯ ಸುಪ್ತ ಮನಸ್ಸಿನಲ್ಲಿ, ಮಗ ನಾಳೆ ಅಮೇರಿಕಕ್ಕೆ ಹೋದರೆ ಹೆಂಗೆ, ಏನು ಎಂತು, ಅವನ ಕಾಳಜಿ ಏನು ಮಾಡೋದು, ಸೊ ನನಗೇನು ಅನಿಸುತ್ತೆ, ನಮ್ಮ ಇದು ತಲೆಯೊಳಗೆ ಸುಪ್ತ ಮನಸ್ಸಿನಲ್ಲಿ. ಅದಕ್ಕೆ ಆಕೆಗೆ ಕುತ್ತಿಗೆ ನೋವು, ಸೊಂಟ ನೋವು, ಬೆನ್ನು ನೋವು ಇವೆಲ್ಲ ಬರ್ತಿದೆ. ಸೈಕೋಸೊಮ್ಯಾಟಿಕ್ ಡಿಸೀಸಸ್, ಮನೋದೈಹಿಕ ಸಮಸ್ಯೆಗಳು ಅಂತಾರೆ. ಅದೇ ಥರ ಅವನ ಗಂಡಂದು ಒಂದು ವಿಚಿತ್ರ ಸ್ವಭಾವ. ಇವ್ರದ್ದು ಲವ್ ಮ್ಯಾರೇಜ್. ಸೊ ಕೆಲವು ದಿವಸ ಇವರು ಲಂಡನ್ನಲ್ಲಿ ಇರ್ತಾರೆ. ಸುಮಾರು 8 ತಿಂಗಳ ಲಂಡನ್ನಲ್ಲಿ ಇರ್ತಾರೆ. ಅಲ್ಲಿ ಏನು ಸಮಸ್ಯೆ ಇರೋಂಗಿಲ್ಲ, ಖುಷಿಯಾಗಿರ್ತಾರೆ ಇಬ್ಬರು, ಒಳ್ಳೆಯದು ಎಲ್ಲ ಅಂದ ಕಳೀತಾರೆ, ಅಲ್ಲೇ ಕೆಲಸ ಮಾಡ್ತಿರ್ತಾರೆ. ವಾಪಸ್ ಭಾರತಕ್ಕೆ ಬಂದ ನಂತರ ಸಮಸ್ಯೆ ಚಾಲು ಆಗಿಬಿಡುತ್ತೆ. ಏನು ಸಮಸ್ಯೆ ಅಪ್ಪ ಅಂದರೆ, ಇವೊಂದು ಯಾವಾಗಲೂ ಅಪೇಕ್ಷೆ, ತನ್ನ ಹೆಂಡತಿ ಚೂಡಿದಾರನೇ ಹಾಕ್ಕೋಬೇಕು. ಆಕೆ ಇಚ್ಛೆ ಸೀರೆ ಉಡಬೇಕು, ಚೆಂದ ಕಾಣಬೇಕು ಎಲ್ಲರಿಗೆ ಅಂಥೇಳಿ. ಎಷ್ಟೋ ಜನ ಬೀಗರ ಸ್ವತಃ ಅವ್ರ ಅತ್ತೆ ಸಾಕಷ್ಟು ಸೀರೆಗಳನ್ನು ಲಗ್ನ ಟೈಮ್ದಾಗ ಕೊಟ್ಟಿದ್ದಾಳೆ. ರೇಷ್ಮೆ ಸೀರೆ ಎಲ್ಲ ಕಪಾಟಿನಲ್ಲಿದೆ. ತಾಯಿ ಸಾಕಷ್ಟು ಸೀರೆಗಳನ್ನು ಕೊಟ್ಟಿದ್ದಾಳೆ. ಅವುಗಳನ್ನು ಉಟ್ಕೋಬೇಕು, ಮಾಡಬೇಕು. ಈವನ್ ಎಲ್ಲರ ಮದುವೆ ಮುಂಚೆಗೆ ಹೋಗಬೇಕಾದ್ರೂ ಸಹಿತ ಸೀರೆ ಉಟ್ಕೊಂಡು ಹೋಗಬೇಕು ಅಂತ ಆಕೆ ಅಪೇಕ್ಷೆ. ಅದಕ್ಕೆ ಗಂಡ ಅದು ಒಪ್ಪಲ್ಲ. ಆಕೆ ತನ್ನ ಹೆಂಡತಿ ಚೂಡಿದಾರನೇ ಹಾಕ್ಕೋಬೇಕು. ಅದಕ್ಕೆ ಸಾವಿರಾರು ರೂಪಾಯಿ ಕೊಟ್ಟು ಖರೀದಿ ಮಾಡಿ ಚೂಡಿದಾರಗಳನ್ನು ತಂದಿಟ್ಟಿದ್ದಾನೆ ಅವನು. ಯಾತಕ್ಕೆ ಅವನು ಸೀರೆ ಉಡಬಾರ್ದು ಅಂತ ಅಂದರೆ, ಸೀರೆ ಉಟ್ಟರೆ ಆಕೆ ತೆಳ್ಳಗಿದ್ದಾಳೆ, ಸುಂದರಿ. ಸುಂದರಿ ಸೀರೆ ಉಡೋದ್ರಿಂದ ಆಕೆದ ಸೊಂಟ, ಹೊಟ್ಟೆ ಮಂದಿಗೆ ಕಾಣಿಸುತ್ತೆ. ಅದು ಕಾಣಬಾರದು. ಅದಕ್ಕೆ ಆಕೆ ಚೂಡಿದಾರನೇ ಉಪಯೋಗ ಮಾಡಬೇಕು. ಅಂದರೆ ಇಲ್ಲಿ ಸಮಸ್ಯೆ ಏನಪ್ಪ ಅಂದರೆ, ಒಬ್ಬೊಬ್ಬರಿಗೂ ಸಹಿತ ಅವರದೇ ಆದಂಥ ಒಂದು ಇಚ್ಛಾಶಕ್ತಿ, ಅದು ಅಪೇಕ್ಷೆಗಳಿದೆ. ಅದರ ಮೇಲೆ ಇನ್ನೊಬ್ಬರು ತಮ್ಮ ಒಂದು ಪ್ರಭಾವವನ್ನು ಬೀರಿ ಇದು ಹೀಗೆ ಆಗಬೇಕು, ಅದು ಹಾಗೆ ಆಗಬೇಕು ಅಂತಕ್ಕಂಥ ಒತ್ತಡವನ್ನು ಹಾಕ್ತಾ ಇದ್ದಾರಲ್ಲ, ಇದು ಯಾಕೋ ಸರಿ ಅನಿಸಲ್ಲ. ಇದು ಸರಿ ಅಲ್ಲ ಇದು. ಯಾಕೆಂದರೆ ಅವ್ರಿಗೆ ತಾವು ಹೆಂಗೆ ಜೀವನ ಸಾಗಿಸಬೇಕೋ, ತಾವು ಹೆಂಗಿರಬೇಕೋ ಅಂತಕ್ಕಂಥ ಒಂದು ಅಪೇಕ್ಷೆ ಇರುತ್ತೆ. ಆ ಅಪೇಕ್ಷೆಗಳನ್ನು ಸಪ್ರೆಸ್ ಮಾಡ್ದಂಗೆ ಆಗುತ್ತೆ.
ಆ ಸಪ್ರೆಸ್ ಮಾಡಿದಾಗ ಮನೋದೈಹಿಕ ಕಾಯಿಲೆಗಳು ನಿರ್ಮಾಣ ಆಗುತ್ತೆ. ಅದಕ್ಕೆ ಎಲ್ರಿಗೂ ಸಹಿತ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಅವರಿಗೆ ಅವರದ್ದೇ ಆದಂಥ ಒಂದು ಇಂಡಿಪೆಂಡೆಂಟ್ ಜಗತ್ತಿದೆ ಅಂತ ಹೇಳ್ತೀವಿ. ಅವರಿಗೆ ಸ್ವಲ್ಪ ಅವರಿಗೆ ಸ್ವಾತಂತ್ರ್ಯ ಕೊಡಬೇಕು. ಅವ್ರು ಹೆಂಗಿರ್ತಾರೋ ಹಂಗೆ ಅವಕಾಶವನ್ನು ಕೊಡೋ ಕೆಲಸ ಆಗಬೇಕು. ಇದು ಶಾಂತಾ ನಾಗರಾಜ್ ಅಂತಕ್ಕಂಥ ಒಬ್ಬ ನಮ್ಮ ಕೌನ್ಸಿಲರ್ ಅವರಲ್ಲಿ ಬಂದಂಥ ಒಂದು ಕೇಸ್ ಇದು. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಅದೇ ಹೊತ್ತಿಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ನೂರಾರು ವಿಡಿಯೋಗಳು ಸಂಸ್ಕಾರ ದೃಷ್ಟಿಯಿಂದ ಇರೋದ್ರಿಂದ ಆ ವಿಡಿಯೋಗಳನ್ನು ನೀವು ನೋಡ್ರಿ, ಬೇರೆಯವರಿಗೂ ಅವುಗಳನ್ನು ಶೇರ್ ಮಾಡಿರಿ. ಧನ್ಯವಾದಗಳು.